ಶ್ರೀ ಶಿವಸತ್ಯ ಶನೇಶ್ವರ ಸ್ವಾಮಿಯ ಪವಾಡ. ವಾಗ್ದಾನದಂತೆ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ಒಲಿದ ಅಧಿಕಾರ ಭಾಗ್ಯ. ಸುಮಾರು 1 ತಿಂಗಳ ಹಿಂದೆ, ಅಂದರೆ ದಿನಾಂಕ 1/5/2026 ವೈಶಾಖ ಹುಣ್ಣಿಮೆಯ ಪುಣ್ಯ ದಿನದಂದು ಸಂಜೆ 6:22ಕ್ಕೆ ರಂಗನಹಳ್ಳಿಯ ಶ್ರೀ ಶಿವಸತ್ಯ ಶನೇಶ್ವರ ಸ್ವಾಮಿಯವರು ಒಂದು ಮಹತ್ತರವಾದ ವಾಗ್ದಾನವನ್ನು ನೀಡಿದರು. ಇಂದಿನಿಂದ 1 ತಿಂಗಳ ಒಳಗಾಗಿ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಪ್ರಾಪ್ತಿಯಾಗಲಿದೆ ಎಂದು ಸ್ವಾಮಿಯವರು ನುಡಿದಿದ್ದ ದಿವ್ಯ ವಾಕ್ಯವು ಇಂದು ಅಕ್ಷರಶಃ ಸತ್ಯವಾಗಿದೆ. ಉದ್ಯಮಿ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬೆಂಬಲಿಗ ಎಚ್.ಕೆ. ರಾಜಗೋಪಾಲ್ ರೆಡ್ಡಿ ಅವರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿ ಬಳಗ ಹಾಗೂ ಬೆಂಬಲಿಗರು ರಂಗನಹಳ್ಳಿ ಶ್ರೀ ಶಿವಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಹೋಮ ಹಾಗೂ ಪೂಜೆ ನೆರವೇರಿಸಿದರು. ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಪಟ್ಟ ಸಿಗಲಿ, ಅಧಿಕಾರ ಪ್ರಾಪ್ತಿಯಾಗಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಭಕ್ತರು, ಸ್ವಾಮಿಯವರ ಆಶೀರ್ವಾದದಿಂದ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಮುಂದಿನ ಅಮಾವಾಸ್ಯೆಗಳು ಮಾತಾಡಬೇಕು. ಒಂದು ತಿಂಗಳು ಹೊರತಕ್ಕೆ ಸತ್ಯ 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 ಅಂತ ಹೇಳಿ ಹೋಗ್ತಾನೆ. ಸತ್ಯ ಆಗ್ತೀಯ. ಅವರು 100% ಡಿ.ಕೆ. ಶಿವಕುಮಾರ್ ಅವ್ರು ಆದ್ರೆ, ನಾನು ಒಂದೊಂದು ಡಿ.ಕೆ. ಶಿವಕುಮಾರ್ ಅನ್ಕೊಂಡಿದ್ದು, ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಯಾರು ತಡ ಹಾಕಿದ್ರೆ ನಾನು ನಿನ್ನ ಸನ್ನಿಧಿ ಕರ್ಕೊಂಡು ಬರ್ತೀನಪ್ಪ. ನಿನ್ ಗ್ಯಾರಂಟಿನಾ? ಯಾವಾಗಪ್ಪ? ಸತ್ಯ ಯಾವಾಗಪ್ಪ? ಆದ್ರೂ ಆಧಾರದ ಸ್ಥಾನಮಾನದಲ್ಲಿ ಮಧ್ಯದಲ್ಲಿ ಒಂದು ತಿಂಗಳು ಟೈಮ್ ಕೊಟ್ಟಿರ್ತೀನಿ, ಮಾತಾಡ್ಬೇಕು. ಆದ್ರೂ ಈಗಾಗಲೇ ನಡೀತಾ ಇದೆ, ಮಾತಾಡ್ಬೇಕು. ಆದ್ರೂ ಆಧಾರದ ಸ್ಥಾನಮಾನದಲ್ಲಿ ಈಗ ಏನು ಅದಿಂದ ಕೂದವರು ಮಾತಾಡ್ಬೇಕು. ಇದು ನಾನಾ ತರ ಅದು ಕೂಡ ಕಸರತ್ತು ನಡೀತಾ ಇದೆ, ಮಾತಾಡ್ಬೇಕು. ಅವ್ರು ಏನೇ ಕಸರತ್ತು ನಡೆದು ಏನೇ ಕೂದಲು ನಡೆದ್ರು ಕೂಡ ಸ್ಥಾನಮಾನದಲ್ಲಿ ಈ ಸಲ ಇಳಿಯೋದು ಸತ್ಯ ಸತ್ಯ ಅಂತ ವಾಗ್ದಾನ ಕೊಡ್ತೀನಿ. ಅವ್ರು ಆಗೋದು ಸತ್ಯ. ಅವ್ರು ಆದ್ರೆ 100% ಯಾರೇ ತಡ ಹಾಕಿದ್ರು ಇಲ್ಲಿ ದರ್ಶನಕ್ಕೆ ಕರ್ಕೊಂಡ್ ಬರ್ತೀನಮ್ಮ ನಾನು. ನೀವು ನೀನ್ ಶಕ್ತಿ ತೋರಿಸ್ಬೇಕು. ಇವಾಗ ನಿನ್ ಶಕ್ತಿ ಏನಿದೆ ಅಂತ ತೋರಿಸ್ರೆ ನಾನು ಕರ್ಕೊಂಬರೋ ಶಕ್ತಿ ನನಗಿದೆ, ಅವ್ರನ್ನ ಕರ್ಕೊಂಬರೋ ಶಕ್ತಿ ನನಗಿದೆ. ಕೊಡ್ತೀನಿ. ಆಗ್ಲೇಬೇಕು ಅಂದ್ಬಿಟ್ಟು 108 ರೂಪಾಯಿ 108 ಮಾತಾಡ್ಬೇಕು. ಇಲ್ಲ ಪಾಸ್ತಿಕ್ಕು ಸರಿಯಪ್ಪ, ಅದನ್ನ ಈ ಕುರಿತು ಮಾತಾಡ್ಬೇಕು. ಆದ್ರೂ ಆಧಾರದ ಸ್ಥಾನದಲ್ಲಿ ಅವ್ರ ಹೆಸರು ಹೇಳಿ 108 ರೂಪಾಯಿ ಮಾತಾಡ್ಬೇಕು. ಈ ಓಕೆಪ್ಪ, ನಾನು ಗ್ಯಾರಂಟಿ ಅಪ್ಪ, ನಾನು ಕರ್ಕೊಂಬರೋ ಜವಾಬ್ದಾರಿ ನಂದಪ್ಪ. ಇವಾಗ ಇರೋರು ಇಳಿಯಕ್ಕೆ ಸರಿಯಪ್ಪ, ನೀನು ಇರೋದು ಗ್ಯಾರಂಟಿ ಸತ್ಯ, ನೀನು ಗ್ಯಾರಂಟಿ ಅದು ನನ್ಗೆ ಯಾರೇ ಅಡ್ಡಾಕಿ ನಾನು ಕರ್ಕೊಂಬರ್ತೀನಿ. ಓಕೆಪ್ಪ, ನಾನು ಗ್ಯಾರಂಟಿ ಅಪ್ಪ, ನಾನು ಕರ್ಕೊಂಬರೋ ಜವಾಬ್ದಾರಿ ನಂದಪ್ಪ. ಸರಿಯಪ್ಪ, ನೀನು ಇರೋದು ಗ್ಯಾರಂಟಿ ಸತ್ಯ, ಗ್ಯಾರಂಟಿ ಅದು ನನ್ಗೆ ಯಾರೇ ಅಡ್ಡಾಕಿ ನಾನು ಕರ್ಕೊಂಬರ್ತೀನಿ.